ನಮ್ಮ ಜೊತೆಗೆ ಈಗ ರಾಜಕೀಯ ಕ್ಷೇತ್ರದ ಮತ್ತು ಪತ್ರಿಕೋದ್ಯಮ ವಲಯದ ಪ್ರಮುಖರು ಜಾಯ್ನ್ ಆಗಿದ್ದಾರೆ. ನಾನು ಅವರನ್ನ ವೆಲ್ಕಮ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ನನ್ನ ಸಹೋದ್ಯೋಗಿ ಸಭಾ ಕೂಡ ಇದ್ದಾರೆ. ಮೊದಲಿಗೆ ಅನಂತ್ ಚಿನಿವಾರ್ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗೌಡ್ರೆ, ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ಅವರು ಕೂಡ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ಕಡೆಯಿಂದ ಐವನ್ ಡಿಸೋಜ್ ಅವರಿದ್ದಾರೆ. ನಮಸ್ತೆ ಸರ್. ಥ್ಯಾಂಕ್ ಯು. ಬಹುಶಃ ನಾನು ಅನಂತ್ ಚಿನಿವಾರ್ ಅವರಿಂದ ಶುರು ಮಾಡಬೇಕು. ಬಹುಶಃ ಎಕ್ಸಿಟ್ ಪೋಲ್ ನಲ್ಲಿ ಒಂದು ರೀತಿಯ ಲೆಕ್ಕಾಚಾರ ಇತ್ತು. ಎಂಟೈರ್ ಸಿಚುವೇಶನ್ನೇ ಚೇಂಜ್ ಆಗಿದೆ, ಸಿನಾರಿಯೋನೇ ಚೇಂಜ್ ಆಗಿದೆ. ಏನು ಹೇಳ್ತೀರಿ? ಎಕ್ಸಿಟ್ ಪೋಲ್ ಬರೋಕ್ಕೆ ಮುಂಚೆ ಇದ್ದ ಒಂದು ಮಾಹೋಲ್ ಇತ್ತಲ್ಲ, ಅಟ್ಮಾಸ್ಫಿಯರ್, ಅದರಲ್ಲಿ ಈ ಥರದ ಒಂದು ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಇತ್ತು. ವಿ ವರ್ ಆಲ್ ಥಿಂಕಿಂಗ್ ಇಟ್ ವಾಸ್ ಗೋಯಿಂಗ್ ಟೈಟ್ ಅಂತ. ಎಕ್ಸಿಟ್ ಪೋಲ್ ಒಂದು ರೀತಿ ಮೂಡನ್ನು ಚೇಂಜ್ ಮಾಡಿಬಿಡ್ತು. ಐ ಡೋಂಟ್ ನೋ ವೇರ್ ದ ನಂಬರ್ಸ್ ಕೇಮ್ ಫ್ರಮ್, ಬಟ್ ಅದೊಂದು ಮೂಡನ್ನು ಚೇಂಜ್ ಮಾಡಿ ಎಕ್ಸ್ಪೆಕ್ಟೇಷನ್ ಲೆವೆಲ್ನ ಹೆಚ್ಚು ಮಾಡಿತು. ಹಾಗಾಗಿ ಇವತ್ತಿನ ಈ ಫಲಿತಾಂಶ ಇದೆಯಲ್ಲ, ಇದು ಬಹುಶಃ ಬಿ ಜೆ ಪಿಯವ್ರಿಗೆ ಶಾಕ್ ಅಂತ ಅನ್ನಿಸ್ಬೋದು. ಬಟ್ ಈಗ ಒಂದು 15 ದಿನದ ಹಿಂದೆ ಬಿ ಜೆ ಪಿಯವ್ರ ತಲೆಯಲ್ಲಿ ಇದ್ದಿದ್ದೆ ಹೆಚ್ಚು ಕಡಿಮೆ ಇದೇ ನಂಬರ್ಗಳು. ಈಗ ನಿರ್ದೇಶಕ ಸೀತಾರಾಮ್ ಅವರು ಒಂದು ಮೆಸೇಜ್ ಹಾಕಿದ್ದಾರೆ. ಅವ್ರು ಹಾಕಿರೋದು ಭಾಳ ಚೆನ್ನಾಗಿದೆ. ಇವರು ಭಾಗ ಬೇಕಿಲ್ಲ, ಅವರು ಬೀಗ ಬೇಕಿಲ್ಲ ಅಂತೇಳಿ. ಸೋತವರು ಭಾಗ ಬೇಕಿಲ್ಲ, ಈಗ ಗೆದ್ದವರು ಬೀಗ ಬೇಕಿಲ್ಲ. ದಿಸ್ ಈಸ್ ವಾಟ್ ದಿಸ್ ಎಲೆಕ್ಷನ್ ರಿಸಲ್ಟ್ ಹ್ಯಾಸ್ ಬ್ರಾಟ್ ಅಬೌಟ್ ಅಂತ ನಂಗೆ ಅನ್ಸೋದು. ಇಲ್ಲಿ ತನಕ ಇಡೀ ಎಲೆಕ್ಷನ್ ಉದ್ದಕ್ಕೂ ಮತ್ತು ಎಲೆಕ್ಷನ್ಗೆ ಮುಂಚಿನ ದಿನಗಳೆಲ್ಲ ನೋಡಿದರೆ ಎವ್ರಿಥಿಂಗ್ ವಾಸ್ ಅಬೌಟ್ ಮೋದಿ. ಬಿ ಜೆ ಪಿಯ ಮ್ಯಾನಿಫೆಸ್ಟೋನೇ ಮೋದಿ ಗ್ಯಾರಂಟಿ ಅಂತ ಇತ್ತು. ಹಾಗೆ ಇಟ್ ವಾಸ್ ಆಲ್ ಅಬೌಟ್ ಒನ್ ಇಂಡಿವಿಜುವಲ್. ಈಗ ಹಾಗಿಲ್ಲ. ಈಗ ಬಹುಶಃ ಒಟ್ಟಾರೆ ಅಪ್ರೋಚ್ನಲ್ಲಿ ಒಂದು ವಿನಯವಂತಿಕೆ ಬರ್ಬೋದು ಅಂತ ಅನಿಸುತ್ತೆ. ದರ್ ಹ್ಯಾಸ್ ಟು ಬಿ ಸಮ್ ಹ್ಯೂಮಿಲಿಟಿ, ರೈಟ್? ನಾವು ಅಸೆಂಬ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಸುಮಾರು ಸಲ ಡಿಸ್ಕಸ್ ಮಾಡಿದ್ವಿ ರಕ್ಷತ್. ರಾಜ್ಯದ ಬಿ ಜೆ ಪಿ ಸರ್ಕಾರ ಸೋಲೋದಕ್ಕೆ ಬಹುಶಃ ಕಾರಣ ನಡವಳಿಕೆ ಅಂಥೇಳಿ. ನೀವು ಜನರ ಮುಂದೆ ಹೇಗೆ ನಡ್ಕೊಳ್ತೀರಿ ಅನ್ನೋದನ್ನು ಜನ ನೋಡ್ತಾ ಇರ್ತಾರೆ. ನಿಮ್ಮ ಬೇರೆ ಎಲ್ಲ ಕೆಲಸಗಳು, ಬೇರೆ ಎಲ್ಲ ಆರ್ಭಟಗಳು ಬಿಟ್ಟುಬಿಡಿ. ಬಟ್ ಹೌ ಡು ಯು ಕಂಡಕ್ಟ್ ಯುವರ್ ಸೆಲ್ಫ್ ಇನ್ ಪಬ್ಲಿಕ್ ಡೊಮೈನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇದಕ್ಕೆ ಸೋಲಿಗೆ ಕಾರಣ ಸೋಲು ಅಂತ ಹೇಳೋದಿಲ್ಲ. ಈ ಪರ್ಫಾರ್ಮೆನ್ಸ್ಗೆ ನಿರೀಕ್ಷಿತ ಮಟ್ಟಕ್ಕಿಂತ ಕೆಳಮಟ್ಟದ ಪರ್ಫಾರ್ಮೆನ್ಸ್ಗೆ ಏನು ಕಾರಣ ಅನ್ನೋದಕ್ಕೆ ಒಂದಿಷ್ಟು ವಿಶ್ಲೇಷಣೆಗಳು ನಡೀತವೆ. ಕಾಂಗ್ರೆಸ್ ಮತ್ತು ಇಂಡಿ ಕೂಟ ಈ ಟಿ ಎಮ್ ಸಿನೂ ಇದರೊಳಗೆ ಸೇರಿಸ್ಕೊಂಡಿದೆ. ಬಟ್ ಟಿ ಎಮ್ ಸಿ ವಾಸ್ ನಾಟ್ ಎ ಪಾರ್ಟ್ ಆಫ್ ಇಂಡಿ ಬಿಫೋರ್ ಎಲೆಕ್ಷನ್ಸ್ ಮುಗಿದ ನಂತರ ಮಮತಾ ಬ್ಯಾನರ್ಜಿಯವರು ನಾನು ಮೈತ್ರಿಕೂಟದಲ್ಲಿದ್ದೀನಿ ಅಂತ ಹೇಳಿದರು. ಬಟ್ ಅವರ ಪರ್ಫಾರ್ಮೆನ್ಸ್ ಇಲ್ಲ 227 ರೈಟ್ ನೌ ಈಸ್ ಬಿಯಾಂಡ್ ದೇರ್ ಓನ್ ಎಕ್ಸ್ಪೆಕ್ಟೇಷನ್ಸ್ ಅಂತಲೂ ಅನಿಸುತ್ತೆ. ಸೊ ಅದಕ್ಕೇನು ಕಾರಣಗಳು ಅನ್ನೋದ್ರ ಬಗ್ಗೆನೂ ಚರ್ಚೆಗಳಾಗ್ಬೋದು. ಬಟ್ ನನಗೆ ಈ ಫಲಿತಾಂಶ ಇದೆಯಲ್ಲ, ಮೈ ಫಸ್ಟ್ ರಿಯಾಕ್ಷನ್ ಈಸ್ there is some voice for the opposition now. Yes. Right? Some humility in the system. ನಮಗೆ ಎಲ್ರಿಗೂ ಜನಕ್ಕೆ ಬೇಕಾಗಿರೋದು ನಮ್ಮನ್ನು ಆಡಳಿತ ನಡೆಸ್ತಾ ಇರ್ತಾರಲ್ಲ, ಆಡಳಿತ ನಡೆಸುವವರಿಗೆ ಒಂದು ಮಟ್ಟದ ಧ್ವನಿಯೂ ಇರಲಿಲ್ಲ, ಧೈರ್ಯವೂ ಇರಲಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಇವರು ಭಾಗಬೇಕಾಗಿಲ್ಲ, ಅವರು ಬೀಗಬೇಕಾಗಿಲ್ಲ. ದಿನೇಶ್ ಅಮೀನ್ ಮಟ್ಟು ಸರ್, ಬಹುಶಃ ಅಂಡರ್ ಕರೆಂಟ್ ಬಗ್ಗೆ ನಾನು ಎಕ್ಸಿಟ್ ಪೋಲ್ಗಿಂತ ಮುಂಚಿತವಾಗಿ ನಿಮ್ಮನ್ನು ಪ್ರಶ್ನೆ ಮಾಡಿದ್ದೆ. ಇದು ಅಂಡರ್ ಕರೆಂಟ್ ನ ಎಫೆಕ್ಟಾ ಅಥವಾ ಎಕ್ಸ್ಪೆಕ್ಟೆಡ್ ಇದು? ಇಲ್ಲ, ಇದು ಒಂದು ಬಿ ಜೆ ಪಿ ಸರ್ಕಾರ ರಚನೆ ಮಾಡೋದ್ರ ಬಗ್ಗೆ ನನ್ನ ಹತ್ರ ಯಾವುದೂ ಅನುಮಾನ ಇರಲಿಲ್ಲ. ಈಗಲೂ ಇರಲಿಲ್ಲ, ಆಗಲೂ ಇರಲಿಲ್ಲ. 260, 250 ನಾವು ಅದನ್ನೇ ಹೇಳ್ತಾ ಇದ್ದೆವು. ಆದರೆ 260ಕ್ಕೆ ಬಂದು ನಿಂತರೆ ಎನ್ ಡಿ ಎ ಜೊತೆ ಯಾರು ಸೇರಿಕೊಳ್ಬೋದು ಅನ್ನೋದೊಂದು. ಅಂದರೆ ನಮಗೆ ಒಂದು ಬಿ ಜೆ ಡಿ ಇತ್ತು, ಇನ್ನೊಂದು ಜಗನ್ಮೋಹನ್ ರೆಡ್ಡಿ ಇತ್ತು. ಇದೆರಡು ಪಕ್ಷಗಳ ಬಗ್ಗೆ ಇತ್ತು. ಉಳಿದಾಗೆ ಭಾಳ ಶನಿವಾರ ಅವರು ಹೇಳಿದಾಗೆ ನನ್ನ ಪ್ರಕಾರ ಮೊದಲು ಈ ಎಕ್ಸಿಟ್ ಪೋಲನ್ನು ಬ್ಯಾನ್ ಮಾಡಬೇಕು. ಇದು ಒಂದು ರೀತಿ ಮಾಧ್ಯಮದ ಕ್ರೆಡಿಬಿಲಿಟಿಯನ್ನು ಕೂಡ ಹಾಳು ಮಾಡಿದೆ ನಾನು ನಿಜ ಪ್ರಕಾರ. ಯಾಕೆಂದರೆ ಒಂದು ದಿನದ ಮಟ್ಟಿಗೆ ಒಂದು ಎಕ್ಸಿಟ್ ಪೋಲ್ ಬಗ್ಗೆ ಇಷ್ಟೊಂದು ಚರ್ಚೆ ಆಗೋದು. ಈಗ ಜನ ಏನು ಹೇಳ್ತಾರೆ ಅಂದರೆ, ನೋಡಿ ಮಾಧ್ಯಮ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ನೀವು ಪೋಲ್ ಸರ್ವೆ ಮಾಡಬೇಕು. ನಾವೆಲ್ಲ ಪೋಲ್ ಸರ್ವೆ ಮಾಡಿದ್ದೆ. ಪೋಲ್ ಸರ್ವೆ ಮಾಡಿ. ಎಕ್ಸಿಟ್ ಪೋಲ್ ಎನ್ನುವುದು ಇದು ಹೇಳಿದಾಗೆ ಸ್ಟಾಕ್ ಮಾರ್ಕೆಟ್ನ ಒಂದು ಗೇಮ್ ಅಂತ ನಮ್ಗೆ ಈಗ ಅನಿಸ್ತದೆ. ನೋಡಿ, ಇವತ್ತು ಮಾರ್ಕೆಟ್ ಬೀಳ್ತಾ ಇದೆ. ಸಾವಿರಾರು ಕೋಟಿ ಜನ, ಪಾಪ ಸಾಮಾನ್ಯ ಜನ ಏನೋ ಮೇಲೆ ಹೋಗಿದೆ ಅಂತ ಶೇರ್ ಮಾರ್ಕೆಟ್ ಹಾಕಿರುತ್ತೆ, ಇವತ್ತು ಮುಳುಗ್ತಾ ಇದೆ. ಇನ್ನೊಂದು ಚಿನ್ವಾರ ಅವರು ಸೀತಾರಾಮ್ ಅವರದ್ದು ಏನೋ ಹೇಳಿದರು, ಬಾಗಬಾರದು ಬೀಗಬಾರದು. ಸ್ವಲ್ಪ ಬಾಗಬೇಕು. ಸೋತಿದ್ದಾರೆ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಯವರು, ಸ್ವಲ್ಪ ಬಾಗಬೇಕು. ಭಾಳ ಇನ್ಫೀರಿಯಾರಿಟಿಯಲ್ಲಿ ಇದ್ದಾರೆ ಕಾಂಗ್ರೆಸ್ನವರು. ಸ್ವಲ್ಪ ಗೆದ್ದಿರೋರು ಬೀಗಬೇಕಾಗಿಲ್ಲ, ಸೋತಿರೋರು ಬಾಗಬೇಕಾಗಿಲ್ಲ. ಆ ರೀತಿ ಆದರೆ ಅದು ಕರೆಕ್ಟ್ ಇದೆ. ಅದರಿಂದ ಒಂದು ಭಾಳ ಎಕ್ಸ್ಪೆಕ್ಟೆಡ್ ಲೈನ್ನಲ್ಲಿ ಬಂದಿದೆ. ಭಾಳ ಸರ್ಪ್ರೈಸಿಂಗ್ ಅಂದರೆ ನನ್ನ ರಾಜಕೀಯದ ಇದರಲ್ಲೂ ಕೂಡ ನಾನು ಉತ್ತರ ಪ್ರದೇಶದ ಒಂದು 3-4 ನಾನು ಲಾಸ್ಟ್ ಅಸೆಂಬ್ಲಿ ಕವರ್ ಮಾಡಿರೋದು ಉತ್ತರ ಪ್ರದೇಶದಲ್ಲಿ 2012ರಲ್ಲಿ 3 ಅಸೆಂಬ್ಲಿ ಇಲೆಕ್ಷನ್ ಕವರ್ ಮಾಡಿ ನನಗೆ ಯಾವಾಗಲೂ ಅನಿಸೋದು ದೇಶದ ರಾಜಕೀಯದ ಈ ಜಿಜ್ಞಾಸೆಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ಪ್ರದೇಶದಲ್ಲಿ ಇದೆ ಅಂತ. ಇವತ್ತು ಉತ್ತರ ಪ್ರದೇಶದ ರಿಸಲ್ಟ್ ಮಾತ್ರ ಇಲ್ಲಿ ಭಾಳ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾ ಇದೆ ಎಸ್ ಪಿಗೆ.
ಅದರ ನಂತರ ಬಹುಶಃ ಸ್ವಲ್ಪ BJP ಸ್ವಲ್ಪ ತನಗೆ ಸೀಟ್ ಬರ್ಬಹುದಂತ ವೆಸ್ಟ್ ಬೆಂಗಾಲಲ್ಲಿ ಇತ್ತು. ಅದು ಹೋದ ಸಾರಿ ಅದಕ್ಕೆ 40% ವೋಟ್ ಬಂದಿತ್ತು, ಇವರಿಗೆ 42% ಇದು 42%, ಅದು 44% ಆಗಿದೆ, ಬಹುಶಃ ಇವರದ್ದು 38% ಆಗಿದೆ. ಸೊ ಅಲ್ಲಿ BJP ಸ್ವಲ್ಪ ಹಿಂದೆ ಬಿದ್ದಿದೆ. ಉಳಿದಾಗೆ ನನ್ನ ಪ್ರಕಾರ ಕೋರ್ ಏನಿದೆ ಅಂದರೆ ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ ಇವುಗಳಲ್ಲಿ ನಾವು ಸೀಟನ್ನೇ ಬಿಟ್ಕೊಳ್ಳೋದ ಇಲ್ಲ. ಗುಜರಾತಲ್ಲಿ ಎಲ್ಲ ಸೀಟು ಬಂದಿತ್ತು, ಮಧ್ಯಪ್ರದೇಶದಲ್ಲಿ ಒಂದು ಮಾತ್ರ ಕಡಿಮೆ ಬಂದಿತ್ತು, ಹಿಮಾಚಲ್ ಪ್ರದೇಶ ಪೂರ್ತಿ ಇತ್ತು, ಹರಿಯಾಣ ಇತ್ತು. ಈ ರೀತಿ ಇದ್ದ ಒಂದು 14 ರಾಜ್ಯಗಳಲ್ಲಿ ಸುಮಾರು 222, 230 ಸೀಟ್ಗಳನ್ನು ಅದು ಗೆದ್ದಿತ್ತು. ಸೀಟ್ಗಳಲ್ಲಿ 192, 193 ಗೆದ್ದಿತ್ತು. ಅಲ್ಲಿ ಎಲ್ಲ 1-2, ಹರಿಯಾಣದಲ್ಲಿ 4 ಬಂದಿದೆ, ಹಿಮಾಚಲದಲ್ಲಿ ಬಹುಶಃ ಬಂದಿಲ್ಲ, ಆದರೆ ಪಂಜಾಬ್ನಲ್ಲಿ ಬಂದಿದೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ ಸೋತರು ಕೂಡ 40% ವೋಟ್ ಇತ್ತು ಅದಕ್ಕೆ. ಭಾಳ ಕಡೆ ನೀವು UP, ಬಿಹಾರ್, ವೆಸ್ಟ್ ಬೆಂಗಾಲ್, ಆಂಧ್ರ ಪ್ರದೇಶ್ ಇಲ್ಲಿ ಮಾತ್ರ ಕಾಂಗ್ರೆಸ್ಸಿಗೆ ವೋಟ್ ಶೇರ್ ಇರಲಿಲ್ಲ. ಇವತ್ತಿಗೂ ಗುಜರಾತಲ್ಲಿ 32% ವೋಟ್ ಇದೆ ಕಳೆದ 3 ಲೋಕಸಭಾ ಚುನಾವಣೆಗಳಲ್ಲಿ. ಮಧ್ಯಪ್ರದೇಶದಲ್ಲಿ ಅದಕ್ಕೆ 30%ಗಿಂತ ಜಾಸ್ತಿ ವೋಟ್ ಇದೆ, ರಾಜಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ. ಅದರಿಂದ ಕಾಂಗ್ರೆಸ್ಗೆ ಒಂದು ಸಣ್ಣ ಆತ್ಮವಿಶ್ವಾಸ ಬೇಕಿತ್ತು. ಅದನ್ನು ಬಹುಶಃ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಮತ್ತು ಒಂದು ಕನ್ಸಿಸ್ಟೆಂಟ್ ಆದ ಒಂದು ಎಫರ್ಟ್ ಇದೆ ಅಲ್ಲ, ಅದು ಆ ಪಕ್ಷಕ್ಕೆ ಕೊಟ್ಟಿದೆ. ಆ ಪಕ್ಷದ ನಾಯಕರಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತ ಗೊತ್ತಿಲ್ಲ, ಬಟ್ ರಾಹುಲ್ ಗಾಂಧಿಗೆ ಇತ್ತು. ರಾಹುಲ್ ಗಾಂಧಿ ಒಂದು ಹೊಸ ರಕ್ತವನ್ನು ಅದಕ್ಕೆ ಕೊಟ್ಟಿದ್ದಾರೆ. UPದ್ದು, ಕರ್ನಾಟಕದ್ದು ಸ್ವಲ್ಪ ಡಿಸಪಾಯಿಂಟಿಂಗ್. ಬಹುಶಃ ಕಾಂಗ್ರೆಸ್ ನಾಯಕರು, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು 15ರಿಂದ 20 ಅಂತ ಹೇಳಿದ್ರು ಕೂಡ ಒಂದು 15 ಸೀಟಿನ ನಿರೀಕ್ಷೆಯಲ್ಲಿದ್ದರು.